ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬ, ಗಣೇಶ ಹಬ್ಬಕ್ಕೋಸ್ಕರ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಮಾಲೆನ ಮನೇಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಶಾವಂತಿಗೆ ಹೂವು ಬೇಕು. ನೋಡಿ, ಈ ರೀತಿ ಬಿಡಿ ಹೂವದಿಂದ ನಾವು ತುಂಬ ಸುಂದರವಾಗಿರುವಂಥ ಒಂದು ಒಳ್ಳೆ ಹಾರನ ಮಾಡ್ಬೋದು. ಇದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿರುವಂಥ ಸಾವಂತಿಗೆ ಹೂವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಯಾವುದೇ ರೀತಿ ತೊಟ್ಟಿನ ಅವಶ್ಯಕತೆ ಇರಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ನಾನು ತೊಗೊಂಬಂದಿರೋದು. ಈ ರೀತಿ ಒಂದು ಏನಾದರೂ ಒಂದು ಚೇರ್ ಕಾಲಿರುತ್ತಲ್ವ ಅದಕ್ಕೆ, ಅಥವಾ ಹೀಗೆ ಏನಾದರೂ ಒಂದು ಸಪೋರ್ಟ್ ತೊಗೊಂಡು ಈ ಹಾರ ಮಾಡಬೇಕಾಗುತ್ತೆ. ನಾನು ಈಗ ನನ್ನದೇ ಟ್ರೈಪಾಡ್ ಇತ್ತು, ಸೊ ಅದನ್ನು ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಈ ರೀತಿ ಒಂದು ಥ್ರೆಡ್ ಬೇಕಾಗತ್ತೆ. ನೋಡಿ, ನಾನು ಈ ರೀತಿ ಥ್ರೆಡ್ ತೊಗೊಂಡಿದ್ದೀನಲ್ಲ, ಈ ಥರ ಒಂದು ಚೇರ್ ಇರುತ್ತಲ್ಲ ಅದ್ರ ಕಾಲ್ಗೆ ಅಥವಾ ಯಾವುದಾದ್ರೂ ಹಿಂಗೆ ಸಪೋರ್ಟ್ ತೊಗೊಂಡು ಈ ರೀತಿ ಇಟ್ಕೋತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ನಿಮಗೆ ಇದರ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು, ಅಂದರೆ ನಿಮಗೆ ಹಾರ ಎಷ್ಟು ಉದ್ದ ಬೇಕು ಅನ್ನೋದನ್ನು ಈ ಥ್ರೆಡ್ಡಿಂದ ಲೆಂತ್ ತೊಗೋತಾ ಹೋಗಬೇಕಾಗುತ್ತೆ. ಆಮೇಲೆ ಇಲ್ಲಿಗೆ ನಾನು ಇದನ್ನು ಕಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿ ಕಟ್ಕೊಂಡು ಹಾಗೆ ಇಲ್ಲಿ ಕೂಡ ನಾವು ಕಟ್ಕೋಬೇಕಾಗುತ್ತೆ. ಈ ಥರ ಕಟ್ಕೊಂಡು ಈ ಥರ ಒಂದು ಯು ಶೇಪ್ ಥರ ರಿಂಗ್ ಥರ ಮಾಡ್ಕೋಬೇಕಾಗುತ್ತೆ. ಈ ಥ್ರೆಡ್ನ ನಾವು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ, ರೀಲಲ್ಲಿರೋದು. ಹಾಗೆ ಈ ರೀತಿ ಒಂದು ಶಾವಂತಿಗೆ ಹೂವು ತೊಗೋತಾ ಇದ್ದೀನಿ. ನೋಡಿ, ಈ ಥರ ಸೆಂಟರಲ್ಲಿ ಇಡ್ತಾ ಇದ್ದೀನಿ. ಎರಡರೂ ಸೆಂಟರಲ್ಲಿ ಕರೆಕ್ಟಾಗಿ ಬರೋ ರೀತಿ ಇಟ್ಟು ಈ ಒಂದು ಥ್ರೆಡ್ ಏನಿರುತ್ತಲ್ಲ ಅದನ್ನು ಈ ಥರ ಹಾಕಿ ಇದ್ರ ಒಳಗಡೆಯಿಂದ ಹೀಗೆ ತೊಗೋತಾ ಇದ್ದೀನಿ. ಹೀಗೆ ತೊಗೊಂಡು ಎಳ್ಕೊಂಡ್ರೆ ಇಲ್ಲೊಂದು ನಾಟ್ ಆಗುತ್ತೆ. ಹಾಗೆ ಇನ್ನೊಂದು ಕೂಡ, ಈ ನೆಕ್ಸ್ಟ್ ಸ್ಟೆಪ್ಪು ಕೂಡ ನೋಡ್ಕೊಳ್ಳಿ. ಈ ರೀತಿ ತೊಗೊತಾ ಇದ್ದೀನಿ. ಇದೇನಿರುತ್ತಲ್ಲ ಇದನ್ನು ಈ ರೀತಿ ಇದ್ರ ಮೇಲೆ ಇಟ್ಕೊಳ್ಳೋಣ. ಇಟ್ಕೊಂಡು ಇದನ್ನು ಅದೇ ರೀತಿ ಒಳಗಡೆಯಿಂದ ತಗೊಂಡು ಗಂಟು ಹಾಕೋತಾ ಹೋಗಬೇಕು. ನೋಡಿ, ಇವಾಗ ನೆಕ್ಸ್ಟ್ ಕೂಡ ಇನ್ನೂ ಒಂದು ಶಾವಂತಿಗೆ ಹೂವನ್ನ ಇಟ್ಕೋತಾ ಇದ್ದೀನಿ. ಸೆಂಟರ್ಗೆ ಬರೋ ರೀತಿ ಇಟ್ಕೊಳ್ಳಿ. ಹಾಗೆ ಇದನ್ನು ಇದ್ರ ಮೇಲೆ ತಗೊಂಡು ಈ ಥರ ಬೆರಳಲ್ಲಿ ಇಟ್ಕೊಂಡ್ರೆ ಈ ಕಡೆಯಿಂದ ತಗೊಂಡು ಥ್ರೆಡ್ನ ಒಳಗಡೆಯಿಂದ ಇಳ್ಕೋಬೇಕು. ಇದೇ ರೀತಿ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಮಾಡ್ಕೋತಾ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಇಲ್ಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಣೇಶಗೆ, ಗೌರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫೋಟೋಗಳಿಗೂ ಕೂಡ ಹಾಕೋಬೋದು. ನಾನು ಅದೇ ರೀತಿ ಈ ರೀತಿ ಎರಡನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಫಸ್ಟ್ ಈಕ್ವಲ್ ಆಗಿ ಇಟ್ಕೊಳ್ಳಿ. ಈ ರೀತಿ ಈಕ್ವಲ್ ಆಗಿದ್ದಾಗ ಈ ಒಂದು ಸೈಡ್ ಇರುತ್ತಲ್ಲ ಅಲ್ಲಿಗೆ ನಾನು ಈಗ ಎರಡು ಮಾಡಿ ರೆಡಿ ಮಾಡ್ಕೊಂಡಿರೋದನ್ನು ಕಟ್ತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ನ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಕೆಳಗಡೆಯಿಂದ ತಗೊಳ್ಳಿ. ಹಾಗೆ ಈ ರೀತಿ ತಗೊಂಡು ಈ ರೀತಿ ಕಟ್ಕೊಳ್ಳೋಣ. ಎಕ್ಸ್ಟ್ರಾ ಏನು ಥ್ರೆಡ್ ಬೀಳುತ್ತೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೀವು ಇದೇ ರೀತಿ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನಾನು ಇದನ್ನು ಇನ್ನಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಇದಕ್ಕೆ ಸೆಂಟರಲ್ಲಿ ಕುಂಕುಮನ ಇಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕುಂಕುಮನ ಸೆಂಟ್ರಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈಗ ಕುಂಕುಮ ಇಡ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನು ಗಣೇಶ ಹಬ್ಬಕ್ಕೆ, ಗೌರಿಗೆ, ಗಣೇಶಗೆ ಮತ್ತು ಫೋಟೋಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.